ನಮಸ್ಕಾರ. ನೋಡಿ, ಇದು ನಮ್ಮ ಗ್ರೇಟರ್ ಬೆಂಗಳೂರು ಶೆಟ್ಟಿಹಳ್ಳಿ ವಾರ್ಡ್ನ ಅವ್ಯವಸ್ಥೆ ಹೇಗಿದೆ ಅಂತ. ಮಾನ್ಯ ಶಾಸಕರೇ ಹಾಗೂ ಎಲ್ಲ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳೇ, ದಯವಿಟ್ಟು ವೀಕ್ಷಿಸಿ ನೋಡಿ. ಇದು ರಾಜಕಾಲುವೆ ಪಕ್ಕ ಸುರಿದಿರುವಂಥ ಕಸ ಇದು. ಹಾಗೆ ಏನಿಲ್ಲ, ರಾಜಕಾಲುವೆ ಇದೆ, ರಾಜಕಾಲುವೆ ಪಕ್ಕದಲ್ಲೇನೆ ಒಂದು 100 ಮೀಟ್ರು ಅಂತರದಲ್ಲಿ ಒಂದು ಕಚ್ಚಾ ರೋಡ್ ಇದೆ. ಈ ಕಚ್ಚಾ ರೋಡ್ಗೆ ಸಹ ಟಾರ್ ರೋಡ್ ಆಗಿಲ್ಲ. ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಪಕ್ಕದಲ್ಲೇ. ಇಲ್ಲಿ ರಾಜಕಾಲುವೆ ಇದೆ. ಹಾಗೆ ಈ ರಾಜಕಾಲುವೆಗೆ ತಡೆಗೋಡೆ ಸಹ ನಿರ್ಮಾಣ ಆಗಿಲ್ಲ. ಸ್ವಲ್ಪ ದೂರ ಮುಂದೆ ಹೋದ್ರೆ ನಿಮ್ಗೆ ಇಲ್ಲಿ ಅಬ್ಬಿಗೆರೆ ಮುಖ್ಯ ರಸ್ತೆ ಸಿಗುತ್ತೆ. ಸಾರ್ವಜನಿಕರು ಸಹ ನೋಡಿ ಎಷ್ಟು ಬೇಸ್ ಜವಾಬ್ದಾರಿಯಿಂದ ನೆಟ್ಕೊಳ್ತಾರೆ ಅಂತ. ಕಸನ ತೆಗೆದ್ಬಿಟ್ಟು ಚರಂಡಿ ಒಳಗಡೆ ಬಿಸಾಕ್ತಾರೆ. ನೋಡಿ, ಏನ್ ನೋಡ್ತಾ ಇದ್ದೀರಾ, ಈ ರಸ್ತೆ ಮುಖ್ಯ ರಸ್ತೆ, ಇದು ಅಬ್ಬಿಗೆರೆ ಶೆಟ್ಟಿಹಳ್ಳಿ ಕಡೆಯಿಂದ ಬಂದು ಅಲ್ಲಿ ರೈಲ್ವೆ ಗೇಟ್ ಬರುತ್ತೆ. ರೈಲ್ವೆ ಗೇಟಿಂದ ಸೀದಾ ಮುಂದೆ ಬಂದ್ರೆ ನೋಡಿ, ಅಲ್ಲಿ ಮುಂದೆ ಹೋದ್ರೆ ಅದೇ ಶೆಟ್ಟಿಹಳ್ಳಿ ರೈಲ್ವೆ ಗೇಟು. ಸೊ ಮುಂದೆ ಬಂದ್ರೆ, ಹಾಗೆ ಬಂದ್ರೆ ನಿಮ್ಗೆ ಕೇವಲ 3ನೇ ಕ್ರಾಸಲ್ಲಿ ಒಂದು ರಾಜಕಾಲುವೆ ಸಿಗುತ್ತೆ. ಇದೇ ರಾಜಕಾಲುವೆ ನಾನು ನಿಮ್ಗೆ ಹೇಳಿದ್ದು. ಇಲ್ಲಿಂದ 100 ಮೀಟ್ರು ಒಂದು ಕಚ್ಚಾ ರೋಡ್ ಇದೆ. ಇದು ಸಹ ಡಾಂಬರೀಕರಣ ಆಗಿಲ್ಲ. ಮಳೆಗಾಲ ಬಂತು ಅಂದ್ರೆ ಇಲ್ಲಿ ಇರುವಂತ ಕುಟುಂಬಗಳು ಆಗ್ಲಿ ಅಥವಾ ಶಾಲಾ ಮಕ್ಕಳಾಗ್ಲಿ ಓಡಾಡೋದು ಬಹಳ ಕಷ್ಟ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಲೇಔಟ್ಗಳು ಅಭಿವೃದ್ಧಿ ಆಗಿದೆ, ಆದ್ರೆ ಈ ರಸ್ತೆ ಮಾತ್ರ ಆಗಿಲ್ಲ. ಇಲ್ಲಿ ರಾಜಕಾಲುವೆಗೆ ತಡೆಗೋಡೆನೂ ಸಹ ನಿರ್ಮಾಣ ಆಗಿಲ್ಲ. ಮಳೆಗಾಲ ಬಂತು ಅಂದ್ರೆ ಕಸ ಪೂರ್ತಿ ಎಲ್ಲವೂ ಚರಂಡಿಗೆ ಹೋಗುತ್ತೆ, ರಾಜಕಾಲುವೆಗೆ ಹೋಗುತ್ತೆ. ಹಾಗೆ ಈ ರೋಡಲ್ಲಿ ಓಡಾಡೋದು ಸಹ ಬಹಳ ಕಷ್ಟ. ಕೇವಲ 100 ಮೀಟರ್ ಮಾತ್ರ ಇಲ್ಲಿ ಡಾಂಬರೀಕರಣ ಆಗಬೇಕು. ಮಿಕ್ಕಿದ ರಸ್ತೆಗಳು ಆಲ್ರೆಡಿ ಡಾಂಬರೀಕರಣ ಆಗಿದೆ, ಓಡಾಡಲಿಕ್ಕೆ ಅನುಕೂಲಕರವಾಗಿದೆ. ಕೆಜಿಹಳ್ಳಿ ಕಡೆಯಿಂದ ಬಂದ್ರೆ ನಿಮಗೆ ಸಿಗುತ್ತೆ. ಇದು ರಾಜಕಾಲುವೆ ಪ್ರಾರಂಭ. ಇಲ್ಲಿ ತಡೆಗೋಡೆ ನಿರ್ಮಾಣ ಆಗಿಲ್ಲ. ಸುತ್ತಲೂ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಹಾಗೆ ಈ ಕಡೆ ನೋಡ್ಬೋದು, ಇದಕ್ಕ ಈಗ ರಾಜಕಾಲುವೆ ಚಿಕ್ಕಬಾಣವರ ಕೆರೆಗೆ ರೀಚ್ ಆಗುತ್ತೆ. ಇಲ್ಲಿ ತಡೆಗೋಡೆ ಸಹ ನಿರ್ಮಾಣ ಆಗಿಲ್ಲ. ನೋಡಿ, ಇಲ್ಲಿ ಪಕ್ಕದಲ್ಲಿ ಎಷ್ಟು ಕಸದ ರಾಶಿ ತುಂಬಿದ್ದಾರೆ ಅನ್ನೋದನ್ನ ದಯವಿಟ್ಟು ಗಮನಿಸಿ. ಹಾಗೇನೆ ನೋಡಿ, ಇಲ್ಲಿ ಬೀಡಾಡಿ ದನಗಳು ಇಲ್ಲಿ ಪ್ಲಾಸ್ಟಿಕ್ ಕವರ್ನ ತಿಂದು ಅದರ ಹಾಲನ್ನೇ ನಾವು ಕುಡಿಬೇಕು. ಈಗ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ ಕಣ್ಣಿಗೆ. ಈಗ ಏನ್ ಬರ್ತಿರಲ್ಲ ಮೇಲ್ಗಡೆ, ನೀವೀಗ ಕೆಜಿಹಳ್ಳಿ ರಾಘವೇಂದ್ರ ಟೆಂಪಲ್ ಕಡೆಯಿಂದ ಬಂದ್ರೆ ಈ ರೋಡಲ್ಲಿ ಕನೆಕ್ಟ್ ಆಗುತ್ತೆ. ಇದು ಈಗ ಬಂದ್ರೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಮುನಿರಾಜು ಅವರಲ್ಲಿ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಇಲ್ಲಿ ರಾಜಕಾಲುವೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ದಯವಿಟ್ಟು, ಹಾಗೂ ಇಲ್ಲಿರುವಂತಹ ರಸ್ತೆಗೆ ಡಾಂಬರೀಕರಣ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.